ಈ ಪಾರ್ಕ್ ಬರ್ತೀವಿ ಔಟ್ ಏರಿಯಾದಲ್ಲಿ ಒಂದು ಸೈಕಲ್ ಮೂವ್ ಆಗ್ತಾಯಿತ್ತು ನೋಡಿ. ಕುಂಭಮೇಳ ಬಾಲ ಕಳ್ಸೋದು ಇವತ್ತು ಎದ್ದು ಕೂಡಲೇ ಫಸ್ಟ್ ಸ್ಟಾರ್ಟಿಂದ ಬುಧವಾರ ಆಗುತ್ತೆ ನೆನಪಿರಲಿಲ್ಲ. ಅಲಾರಾಮ್ ಹೊಡೆಯೋದೇ ಗೊತ್ತಾಗಿಲ್ಲ. 6 ರೇಂಜಲ್ಲಿ ಇದ್ದೆ ಹೊಡೆದಿದ್ದೀನಿ. ಮಲಿಕೊಂಡಿದ್ದು ಲೇಟು, 6 ರೇಂಜಲ್ಲಿ ಇದ್ದೆ ಬಂದಿದ್ದೆ. ಈಗ 6 ಗಂಟೆ ಕರೆಕ್ಟಾಗಿ. ನನಗೆ ನಗೋಕ್ಕಾಗ್ತಿಲ್ಲ. ಇವರು ಈಗಲೇ ಆಗಬೇಕು. ಅಲ್ಲೊಬ್ಬ ಅವ್ರ ಮಕ್ಕ ನೋಡಿದ್ರೆ ಇರೋ ಹತ್ರ ಉರಿ ಬರ್ತಾನೆ ಅಂತ ಅಲ್ಲಿ ಗೊತ್ತಾಗಲ್ಲ ಅಂತ. ಅಲ್ಲಿ ರೀಸರ್ಸೇ ಮಾಡಿಲ್ಲ, ಬರೀ ದುಡ್ಡು ತೋರ್ಸಕ್ಕೆ ಬರ್ತಾರೆ ಅಂತಿದ್ದ ಅವನು. ಇಲ್ಲಿ ಬಂದ ಈಚೆಗೆ ಸಾಮಾನು ತೆಗ್ದ, ಸುಮ್ಮನೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಇವಾಗಿದ್ದೆ ನಾನು ಈ ಪ್ರತಿಭಾ ಪ್ರದರ್ಶನಗಳ ಚಡ್ಡಿ ಅಲ್ಲಿ ಎಷ್ಟಾಗಲದಲ್ಲಿ ರೌಂಡ್ ಆಗ್ತಾಯಿದ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಲ್ಲವ ಮೈ ಬಿಟ್ಕೊಂಡು ಟಾಪ್ಲೆಸ್ ವರ್ಕೌಟ್ ಮಾಡ್ತಾನೆ ವಯಸ್ಸಾಗಿರೋ. ಅದು ಬೇರೆ ವಿಚಾರ್ತಾ ಇರೋದು ಈ ಚಡ್ಡಿ ಎಲ್ಲಿ ಕ್ರಾಸ್ ಟರ್ನ್ ತಗೋತಾರೆ ಅಂದರೆ ಹಂಗೆ. ಬರೀ ಇಷ್ಟ ಇಲ್ಲದೆ ಸುತ್ತಾಡ್ತಾ ಇರೋದು. ಮುಂದೆ ಟೈಟಲ್ ತಿಂದು ಮುಂದೆ ಟೈಟಲ್ ತಿಂದು ಈ ಪ್ರತಿಭೆಗಳಿದವರು ಇವರು ಓಡಾಡ್ತಾ ಇದ್ದಾರೆ. ಹೆಂಗೆ ಮುಂದೆ ಓಡಾಡ್ತಿದ್ದಾರೆ ಅವನು ಮುಂದೆ. ಅದೇನಂದರೆ ಈಗ ಕರೆಕ್ಟಾಗಿ ನಾನು ಈ ಕಡೆಗೆ ಮುಖ ಮಾಡಿ ನಿಂತ್ಕೋಬೇಕು. ಮುಖ ತೊಳೆಯೋದಕ್ಕೂ ಅಷ್ಟೇ, ಕೈಕಾಲು ಮುಖ ತೊಳೆಯೋದಕ್ಕೂ ಅಷ್ಟೇ, ಬೆಡ್ಶೀಟೆಲ್ಲ ಮುಡಿಸೋದಕ್ಕೂ ಅಷ್ಟೇ ಈ ಕಡೆ ಮುಖ ಮಾಡಿ ನಿಂತ್ಕೋಬೇಕು. ಅದಕ್ಕೋಸ್ಕರ ಅವರು ಕರೆಕ್ಟಾಗಿ ಮುಂದೆ ಇಷ್ಟಾಗಲೇ ಓಡಾಡ್ತಿರೋದು. ಮುಂದೆ ತಿನ್ನೋದು ಇವರು ಅಷ್ಟೇ. ಹುಡುಗ ಹುಡುಗಿ ಯಾರೋ ಬರ್ತಿರ್ತಾರಲ್ಲ ಅವ್ರು ಅಲ್ಲಿ ನಾನು ನೀರಿನ ಪಾಸ್ ಮಾಡೋಕ್ಕೆ ಹೋಗಿದ್ನಲ್ಲ ಆವಾಗ ಅಲ್ಲಿ ಎದುರು ಕೂತಿದ್ರು. ಈಗ ಬಂದು ಇಲ್ಲಿ ಕೂತ್ಕೊಂಡ್ರು. ಇವನು ಅಷ್ಟೇ ಇಲ್ಲ ಮುಂದೆನೇ ಓಡಾಡ್ತಾ ಇರೋದು. ಆ ಟಾಪ್ ಪ್ಲೇಸು ಬಿಜಾಡ್ತಾವನ್ನ ಅರವತ್ತಲೇ ಸೇವೆ ಅದು. ಆತಳಿಗೆಲ್ಲ ಜಾಗ ಸಿಕ್ಕಿದೆ. ಅದು ಕಿಶೋರರು, ಇದು ಮುಂದೆ ಮುಸ್ಲಿಂ. 3 ಸರಿ ನೋಡ್ತಾ ಇರೋದು ನಾನು. ಅದೇ ಪಾರ್ಕಿಂದ ಒಳಗಡೆ ಬರ್ತಾ ಇದ್ನಲ್ಲ ಆವಾಗಲೂ ಹಿಂಗೆ ಎಂಟ್ರಿ ತೊಗೊಂಡಿದ್ದು. ಇವಾಗ JW924 JW ಸ್ಟೋರಿ ಏನಂದರೆ ಅಡ್ಡ ಇರೋ ಹತ್ರ ಸೀ ಅಂತ ಮುಂದೆ ಬರ್ತಾನೆ. ನಮಗೆ ಈ ಕಡೆ ಬಂದಿದ್ದು ಸೀಕ್ ಅಂತ ಬಾ. ಇವು ಹುಡುಗರು ಡಬಲ್ ಮೀನಿಂಗ್ ಇದು, ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೋಗ್ಲಿ ಬಿಡಿ. 12 × W ಅದು ಆ ಕಡೆ ಇರಲಿ.
ಅವ್ನು ಬಂದಿದ್ದೇನೆ ಸಿಂಕ್ ಅಂತ ಮುಂದೆ ಬಂದು ಅನ್ಕೋತಾನೆ ಹೀರೋ ಥರ ಅಷ್ಟೇ ಸಿಂಪಲ್ ಆಗಿ ಮಾಡಿದ್ದು. R7282 ಗಾಡಿ ಸೇಮ್ ಇದೇ ಥರ ಅದು ಹೋಗಿದ್ದೆ, ಅದರ ಇನ್ನೂ ಕ್ಲೋಸ್ ಅಪ್ ಅಲ್ಲೋದು ಆಗ. ಇವತ್ತಿನ ಡೋನರ್ಸ್ ಇರಬೇಕು ಅವರು, ಯೆಲ್ಲೋ ಕಲರ್ ಬಟ್ಟೆ, ಪಿಂಕ್ ಕಲರ್, ಅವ್ರ ಅದ್ರ ದುಡ್ಡು ಇಸ್ಕೊಬಿಟ್ಟು ಕೊಟ್ಟಿರ್ತಾರೆ, ಅಂದರೆ ಸ್ಪಾನ್ಸರ್ಸ್. ಹಿಂದೆ ನಿಂತಿರೋ ತಳ ಆಡ್ತಾರೆ ಒತ್ತಿರಿಸೋದು, ಮುಂದೆ ಕಂದನ ಬಾಲ ಹಚ್ಚಿ 84. ನಾನು ರೀಸೆಂಟ್ ಡೇಸಲ್ಲಿ ಇಲ್ಲಿ ಕೂತ್ಕೋತೀನಿ ಸ್ಪಾಟಲ್ಲಿ. ಇದನ್ನು ಟೇಬಲ್ ಥರ ಯೂಸ್ ಮಾಡ್ಕೊತೀನಿ, ಅದಕ್ಕೆ ಕೊಳಕ್ ಮಾಡಿರೋದು, ಗಲೀಜು ಮಾಡಿರೋದಲ್ಲ ಅದಕ್ಕಂತ ಇಂಟೆನ್ಷನ್ ಚೆಲ್ಲಿ. ಜೊತೆಲ್ಲ ಓಡಾಡ್ತಾನೆ ಗುರು, ಅದು ಯಾಕೆ ಮಾಡಿ ಸಾಯ್ತದೆ ಗೊತ್ತಿಲ್ಲ. ಯಾರೋ ಊಟ ಕೊಟ್ಟರೆ ಇಲ್ಲಿ ಇನ್ಯಾವನೋ ಚಿತ್ರೀಕರಣ ಮಾಡ್ಕೊಳ್ಳೋದು. KA 13V2282 ಗಾಡಿ ಪ್ಲಸ್ ಮೀಡಿಯಾದವನು, KA 13V2282 ಗಾಡಿ. ನಂಜನಗೂಡು ಟೌನ್ ಪ್ಯಾಸೆಂಜರ್ ಟ್ರೈನ್ ಇವತ್ತು ಯಾಕೋ ಹೆಡ್ಲೈಟ್ ಆನ್ ಮಾಡ್ಕೊಂಡೆ ನಿಂತವನೆ. ಅದು ಆ್ಯಕ್ಚುಲಿ ಇನ್ನೂ ಅಲ್ಲಿದು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಒಟ್ಟಲ್ಲಿ ಕಾಮನಾಗಿ ಇಲ್ಲೇ ಆಗ್ತಾರೆ ಅದೇ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅನೌನ್ಸ್ ಮಾಡಿಲ್ಲ ಎಲ್ಲಿಗೆ ಯಾವುದು ಗಾಡಿ ನಂಜನಗೂಡು ಟೌನ್ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇದೆ ಅಂತ ಅನೌನ್ಸ್ ಮಾಡಿಲ್ಲ. ಇದೊಂದೇ ಅನೌನ್ಸ್ ಮಾಡಿರೋದು, ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತಾ ಇದೆಯಲ್ಲ ಇದೊಂದೇ ಅನೌನ್ಸ್ ಮಾಡಿರೋದಲ್ಲಿ. ಇಲ್ಲಿ ಈಗ ಬಂದಿದ್ದು ಚಾಮರಾಜನಗರದು, ಅನೌನ್ಸ್ ಮಾಡಿರಲಿಲ್ಲ, ಅದರ ಇದು ಮಾಡಿದ್ರು ಏನೋ ಅನೌನ್ಸ್ ಅಂದರೆ ಡಿಸ್ಪ್ಲೇಲಿ ಹಾಕಿರಲಿಲ್ಲ, ಅನೌನ್ಸ್ ಮಾಡಿದ್ರು. ಡಿಸ್ಪ್ಲೇಲಿ ಯಾವುದೂ ಹಾಕಿಲ್ಲ, ಒಂದೇ ಒಂದು ಆಗ್ತದೆ ಇದು ಹೋಗ್ತಾ ಇರೋದೊಂದು. ಸೊ ಈಗ ಬಂದಿದ್ದು ಚಾಮರಾಜನಗರದಿಂದ ಬಂದಿದ್ದು ತುಮಕೂರು ಗಾಡಿ ಬಂತು. ಸೊ ಅದನ್ನು ಡಿಸ್ಪ್ಲೇಲಿ ಹಾಕಿರಲಿಲ್ಲ, ಹೇಳಿದ್ರು ಅಷ್ಟೇ ಬಾಯಲ್ಲಿ. ಸೊ ಇದು ಹೆಡ್ಲೈಟ್ ಹಾಕೋಕೆ ಹೋಗ್ತಾವೆ ಇಷ್ಟು ಬೇಗ. ಅದೇ 2 ನಾಯಿಗಳು ನೋಡು ಗುರು, ಈ ನಾಯಿಗಳೆಲ್ಲ ಟ್ರೈನಲ್ಲಿ ಹತ್ತಿ ಸರ್ವೆ ಮಾಡ್ತವೆ ಗುರು. ಊಟನ ಯಾವ ನಾಯಿ ಮಿಸ್ ಆಗಿಲ್ಲೋ ಏನೋ ಗೊತ್ತಿಲ್ಲಪ್ಪ. ಹೂವಾಗಿ ಎಲ್ಲ ಆಗ್ತದೆ, ಹೊಸದ ಇಂಜಿನ್ ಅಲ್ಲ. ಏನು ವಿಶೇಷ ಅವರು ಸ್ವೀಟು ಗೀಟು ಕೊಡ್ತೀರಾ? ತಿನ್ನೇ ಐಟಮ್ ಇದ್ರೆ ಹೇಳಪ್ಪ ಅಷ್ಟೇ. ವೆಸ್ಟ್ ರೈಲ್ವೆ ಮೈಸೂರು ಡಿವಿಷನ್. ಸುರೇಶ್ ಯಾರೋ ಹೊಗೆ ಅನಿಸುತ್ತೆ. ಲೋಕೋ ಇನ್ಸ್ಪೆಕ್ಟರ್ ಅದೇನೋ
ಯಾರು ಏನಾರು ಮಾಡ್ಕೊಂಡು ನಮ್ಗೇನು ಗುರು ತಿನ್ನೋ ಐಟಮ್ ಇದ್ರೆ ಕೊಟ್ಲಿ ಇಸ್ಕೊಂಡು ತಿನ್ಕೊಂಡು ಹೋಗ್ತೀವಿ ಅಷ್ಟೇ. ಹೆಬ್ಬೆಟ್ಟು ನಂಬರ್ 1 ಎರಡು ದಿನ ಅಲ್ಲಿ ಆ್ಯಕ್ಚುಲಿ ನಾನು ಪಕ್ಕದ ಸೀಟಲ್ಲೇ ಕೂತ್ಕೊಂಡಿದ್ದೆ. ಇಲ್ಲಿ ಇದೆಯಲ್ಲ ಇದ್ರ ಪಕ್ಕದ್ರಲ್ಲೇ ಕೂತಿದ್ದೀನಿ ನಾನು. ಇದು ಪೂರ್ತಿ ಕಲೆ ಇತ್ತು, ಸುತ್ತಮುತ್ತ ಎಲ್ಲ ಕಲೆ ಇತ್ತು. ಎಲ್ಲ ಬಂದು ನಾನು ಸುತ್ತಮುತ್ತ ಸರ್ ಸರ್ ಒಂದು ಸ್ವಲ್ಪ ಸೌಂಡ್ ಕಡಿಮೆ ಕೊಡಿ. ಕಚ್ಚಡ ಸುಳೆ ಮಗ ಹೆಂಗೆ ಬಟ್ಟೆ ಕಟ್ಕೊತಾನೆ, ಪಂಚೆ ಕಟ್ಕೊಂಡು ಇತ್ತು. ಮೊಬೈಲ್ ಬೇಗ ಆನ್ ಆಗಿಲ್ಲ ಗುರು. ಡಿಸ್ಪ್ಲೇ ಮೇಲೆಲ್ಲ ಬೆವರು ಬಿದ್ದು ಸ್ವೆಟ್ಟಿತ್ತು, ಹೀಗಾಗಿ ಆನ್ ಆಗಿಲ್ಲ ಬೇಗ. ಕ್ಲೀನಾಗಿ ಬಿಚ್ಕೊಂಡು ಆ ಕಡೆ ಎಲ್ಲ ಗೋಡೆ ಕಡೆ ತಿರ್ಕೊಂಡು ಕಟ್ಕೊಂಡ್ರೆ, ಈ ಬಟ್ಟೆ ರೋಡ್ ಕಡೆ ತಿರ್ಕೊಂಡು ಕಟ್ಕೋದೆ. ನಾವು ಎಷ್ಟೇನು ಹತ್ರ ಹೋಗಿ ಉಳ್ಕೊಳ್ಳೋ ಗೊತ್ತಿಲ್ಲ. ಕೋಳಿ ಮಗಂತಂದು ಅವನು ಪುರುಷೋತ್ತಮ ಕೇವಲ ಬಿಟ್ಟು ಅಂಡರ್ವೇರ್ ತೋರಿಸ್ಕೊಂಡು ಪಂಚೆ ಕಟ್ಕೊಂಡಿದ್ದು ಅಷ್ಟೇ ಅಲ್ಲ, ಕರೆಕ್ಟಾಗಿ ಆಪೋಸಿಟ್ ಸೈಡಲ್ಲಿ ಬಂದು ಸಿಕ್ಕೊಂಡು ಅಂಡರ್ವೇರ್ ಬೇರೆ ತೋರಿಸ್ತಾನು. ಆ ಕಡೆ ಹೋದಾಗ ಕವರ್ ಮಾಡ್ತೀನಿ ಮುಖಾನ ತೋರಿಸ್ಕೊತೀವಿ. ಆದರೆ ಇವಾಗಲೇ ಅವಾಗ ಕವರ್ ಮಾಡ್ಕೊಬೇಕು, ಈಗಲೇ ಕವರ್ ಮಾಡೋದು ಬೆಟರ. ಇಂಥ ಮಿಂಟ್ರಿಗೂ ನನ್ನ ಮಕ್ಕಳು ಇರ್ತಾರೆ ಜಗತ್ತಲ್ಲಿ ಗೊತ್ತಾಗಲಿ. ಎಚ್ಚೆತ್ಕೊಬಿಟ್ಟ ಬಡ್ಡಿ ಮಗ. ಎದ್ದು ಅಲ್ಲಿ ಗಂಟೆ ಹೋದಷ್ಟೇ ಎಚ್ಚೆತ್ಕೊಬಿಟ್ಟ, ಟವಲ್ ಇಟ್ಕೊಬಿಟ್ಟ ಮುಂದಕ್ಕೆ ಬಡ್ಡಿ ಮಗ ಅಂತಂದು. ಆ್ಯಕ್ಚುಲಿ ಯಾರೋ ಒಬ್ಬ ಬಂದು ಮಾರ್ನೆಂಟ್ ಕೊಟ್ಬಿಟ್ಟದ. ಮಾರ್ನೆಂಟ್ ಇದ್ದಂಗಿದ್ದೀನಿ KH09 HQ 5859 ಗಾಡಿ. ಗಾಡಿ ವರ್ಷನಿಗೆ ಒಂದು ಕೊಟ್ಬಿಟ್ಟು ಗಾಡಿ ವರ್ಷ. ಆ್ಯಕ್ಚುಲಿ 1:30 ಆಯಿತು, ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೋ ಕೈನೋಸ್ ಟೆಕ್ನಾಲಜೀಸ್ ಅಂತ ಯಾವುದೋ ಒಂದು ಬರ್ತಿರಲ್ಲ, ಬಹುಶಃ ಅವ್ರು ಬರ್ಬೋದು. ಅದಕ್ಕೋಸ್ಕರ ಎಲ್ಲ ಕಾಯ್ಕೊಂಡಿಟ್ಟಿದ್ದಾರೆ. ಅವ್ರು ಬರ್ತಾ ರಾಯ್ಕೋದ್ರೆ ಕಷ್ಟ ಆಯಿತು ನನಗೆ. ಅಡ್ಡಾಡಿಗೆ ಕಣ್ಣಿಂದ ಬರ್ತಾನೆ. ಸೊ ಕಾಯ್ಕೊಂಡು ಸುಮ್ಮನೆ ವೇಸ್ಟು, ಹೋಗೋದು ಬೆಟರು. ಸೊ ಬರ್ತಾನೆ ಅನ್ನೋದು ಯಾವುದೂ ಗ್ಯಾರಂಟಿ ಇಲ್ಲ. ಸೊ ಒಂದು 50 ಜನ ಇದ್ದಾರೆ, ಇಲ್ಲೂ ಅಲ್ಲಿ ಸೇರಿ 50+, 50+ ಇದ್ದಾರೆ.
ಪ್ರತಿಭಾ ಪ್ರದರ್ಶನಕಾರರು ಹೊಸಬೈಲಲ್ಲ ಹಳಬ ಸಿರಾಳಬೈಮ ಫ್ಲಾಶ್ ಮಾಡೋದು ಬಿಡಿಸೋದು ಟೊಬ್ಯಾಕೊ ಮತ್ತು ಇದು ಹೊಗೆ ಬಿಡೋದು ಫ್ಲಾಶ್ ಮಾಡೋದು ಆ್ಯಕ್ಚುಲಿ ಅಮ್ಮ ಲೈಟ್ ಹಚ್ಚಿರ ಅವಳು ಶಾರ್ಪ ಆಗಿದ್ದ ಅದೇ ಸಹ ಈಗ ನಿಂತ್ಕೊಂಡು ಅಲ್ಲಿರೋ ಮಕ್ಕಳು ಕೂಗ್ತಾಯಿದ್ಲು ಫ್ಲಾಶಸ್ ಸೌಂಡ್ ಫಾರ್ಮುಲಾ ಅಂದರೆ ಶಬ್ದ ಚಾನಲ್ ಸುತ್ತಬಳ್ಳಾರ ಹತ್ರ ಹೋಗುವಂಥ ಶಬ್ದ ಈ ಮಕ್ಕಳು ಅಲ್ಲಿ ಇಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಬಾಲ ಪ್ರತಿಕೆಗಳು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ಡಿಲೀಟ್ ಮಾಡಿದ್ದೀನಿ ಇದೇ ಸ್ಪಾಟಲ್ಲಿ. ಅದೇ ಸ್ಪಾಟಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ನಾನು ಬಟ್ಟೆ ಹಾಕಿದ್ದೆ. ಸೊ ಆವಾಗ ಹುಡುಗರು ಹಿಂದಿನ ಸೈಡ್ ಇದೇ ಥರ ಹಾರ್ಕೊಂಡು ಕೂತ್ಕೊಂಡು ನೆಕ್ಕೊಂಡು ಬಟ್ಟೆ ಮೇಲೆಲ್ಲ ಹೋಗಿದ್ರು. ಸೊ ಅದು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದೆ. ಬೈದ್ಬಿಟ್ಟಿದೆ, ಬಂದೆಲ್ಲ ಬೈದಿದ್ದೆ. ಸೊ ಅದಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ ನೆಗೆಟಿವ್ ರೆಸ್ಪಾನ್ಸ್ ಆಗ್ತಿತ್ತು. ನೆಗೆಟಿವ್ ರೆಸ್ಪಾನ್ಸ್ ಅಂದರೆ ಬೈಯೋದು, ಆಡೋದು ಎಲ್ಲ ಮಾಡಿದ್ರು. ಅಯ್ಯೋ ನಮ್ಮ ಅಕ್ಕ ಕೂಡ ಪ್ರಶ್ನೆ ಮಾಡಿಬಿಟ್ಟಿದ್ಲು, ನನ್ನ ಎರಡನೇ ಅಕ್ಕ. ಆಗ ಅದನ್ನೆಲ್ಲ ಹಾಕಿರೋದು ಆ ಥರ ಅಂದ್ಕೊಂಡು. ಸೊ ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಮಾಡಿಬಿಟ್ಟೋದು. ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಈಗ. ಅಂದರೆ ಸೋಷಿಯಲ್ ಮೀಡಿಯಾದವರೇ ಅಂದರೆ ಫೇಸ್ಬುಕ್ ಅವರೇ ಅದು ಡಿಲೀಟ್ ಮಾಡಿರೋದು. ಅದು ಇಂಪಾರ್ಟೆಂಟ್ ಎವಿಡೆನ್ಸ್ ಅಂತ ಯಾಕಪ್ಪ ಡಿಲೀಟ್ ಮಾಡಿದ್ರು ಚೆಕ್ ಮಾಡಿ ಹಾಕಿದ್ದೀನಿ. ಇವತ್ತು ಆಮೇಲೆ ಕೊಡ್ತೀನಿ, ವೀಡಿಯೋ ಬೇಕು ಕೊಡಿ ಎಲ್ಲಿಂದ ಕೊಡ್ತಾರೆ. ಒಬ್ಬ ಪೊಲೀಸು ಅದೇ ಇದರಿಂದ ಓಡ್ತಾರೆ. ಲಾಸ್ಟ್ ಬೆಳಗಿದಾರಲ್ಲ ಹೇಳ್ಬೇಕು, ಹೋಯ್ತಾ ಇರಬೇಕು. ಅವನು ಮನಗಿದೆ ಆಗ್ತದೆ, ಅವನು ಮನಗಿದೆ, ಅಮ್ಮ ಎದುರಿಸ್ಬೇಕು. ಆ್ಯಕ್ಚುಲಿ ನನಗೆ ನಿದ್ದೆ ಕೂಡ ಹೊಡಿತಾರಲ್ಲ, ಬ್ರೌಸಿಂಗ್ ಮಾಡ್ತಾರೆ. ಮಾಮೂಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರಲ್ಲ ಇದರಲ್ಲಿ ನಜೀಬಾದ್ಗೆ, ಅದೇ ಒಡೆಯರ್ಸ್ ನೆಟ್ವರ್ಕ್ದು. ಕಟ್ಟಾಗಿದೆ, ಐದು ಕಾಣ್ತಾ ಇಲ್ಲ. ಇಬ್ಬರು ಪೊಲೀಸ್ಗಳು ಆಯ ಮನೆ ಒಡೆಯರ್ಸ್ ನೆಟ್ವರ್ಕ್ ಸ್ಕೂಟ್ರಲ್ಲಿ ಬರ್ತಿದ್ದಲ್ಲ ಆ ಮನೆ. ಇನ್ನೊಬ್ಬ ಏನು ಕರ್ಕೊಬಂದು ಹಾಕ್ತಾರೆ ಸುಮಾರು. ಜಸ್ಟ್ ಡೂ ಇಟ್. ಶಿವರಾಜ್ ಹುಡುಗ ಬರ್ತಿತ್ತು ದೇವಸ್ಥಾನ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓಲಾ ಮಾಡ್ತೀನಿ ಕೊಡೋದಿದ್ದಲ್ಲಿ ಬಸ್ ಸ್ಕೂಟರ್ ತಗೊಳ್ತೀವಿ. ಬೈಕ್ ಅಥವಾ ಸ್ಕೂಟರ್ ತೊಗೊಂಡು ಓಲಾ ಸ್ಟಾರ್ಟ್ ಮಾಡ್ತೀನಿ ಫಸ್ಟು. ಇರೋದು ಎಲ್ಲ ದುಡ್ಡನ್ನು ಗ್ರೌಂಡ್ ಟಿ ವಿ ಮೇಲೆ ಸೋಷಿಯಲ್ ಮೀಡಿಯಾ ನೆನ್ಕೊಂಡಿದ್ದೆ ಬೇಡ ಅಂತ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಯಾವುದು ಜಸ್ಟ್ ತೋರಿಸ್ತಾರೆ. ಜೊತೆ ಊಟ ಮಾಡ್ದಾಗ ಅದಕ್ಕೆ ಕೇಳಿದ್ರೆ ಊಟ ಮಾಡ್ದಾಗಲೇ ಮುಂದೆ ಕಾಣಿಸ್ಕೊಳ್ತಾರೆ ಯಾವಾಗಲೂ ರೆಕಾರ್ಡಲ್ಲಿ ಕ್ಯಾಮ್ರಾದಲ್ಲಿ ಪೆನ್ಗಳೆಲ್ಲ ಹಾಕ್ತಾರೆ. ತಿರುಗಿಕೊಳ್ಳ ಚೆಸ್ಟ್ ಬಂದಿತ್ತು, ಅದು ಹಾಕಿಸ್ಕೊಳ್ಬೇಡ. ಅದೇ ಅದನ್ನ ಊಟ ಮಾಡಿಲ್ಲ, ಅದಕ್ಕೆ ಊಟ ಮಾಡಿದ್ರ ಅಂತ ಕೇಳಿದ್ದು ಅವನು. ಅದ್ರಾಗ ಜಸ್ಟ್ ಅಂತ ಟ್ರೀಟ್ಮೆಂಟ್ ಹಾಕೋದು ಏನಕ್ಕೆ ಅದು ಎಲ್ಲ ಮಾಡ್ತೀನಿ, ಬ್ರೌನ್ ಟೂರ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಷ್ಟೇ ಅಂತ ಮಾಡೋದಕ್ಕೆ. ಊಟಕ್ಕೆ ಖರ್ಚಿಗೆ ಕಾಸಾಗಲಿ, ಫಸ್ಟು ಓಲಾ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಈ ಗಾಡಿ ಹೊಸ ಗಾಡಿ ಬಿಟ್ಟಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ. ಅದು ಈಗಲೂ ಅಷ್ಟೇ ಸ್ವಲ್ಪ ಹೊತ್ತಲ್ಲೇ ಟ್ರೈ ಮಾಡ್ತಾರೆ. ಯಾರೋ ನೆನೆಸ್ಕೊತಾ ಇದ್ದಾರೆ. ಡ್ರೈವ್ ಮರಿಯಾದ್ರೆ ಯಾವಾಗ ಒಂದು ಯಾರೋ ನೆನೆಸ್ಕೊಳ್ತೀರ. ಆ ಬಡ್ಡಿ ಮಗ ಮಾಡ್ಕೊಂಡವನು ಅದು ಕಾಡಿಸ್ಕೊಂಡಿರೋದು ನೋಡಿದ್ರೆ ಏನೋ ನಡೆಯುತ್ತೆ. ಹಾಕಕ್ಕೆ ಬರೋ ಗೊತ್ತೈತೆ. ಬಹುಶಃ ಪಾಠ ಯಾವಾಗಲೂ ಅನುಭವಿಸ್ಕೊ ವೇಟ್ ಮಾಡ್ತಾರೆ. ನೋಡೋಣ ಸ್ವಲ್ಪ ಅದಿಲ್ಲ ಯಾರೋ ಬೇಕು. Y1252 ರೆಡ್ ಲೈಟ್ ಕಾಣ್ತಾ ಇತ್ತಲ್ಲ, ಒಂದು ನ್ಯಾನೋ ಮುಂದ್ಗಡೆ ಹೋಯ್ತಲ್ಲ, ಪಾಸ್ ಆಯ್ತಲ್ಲ, ಅದು ಸ್ಕೂಟರ್ ಬೈಕ್. ಅದು
ಎಲ್ಲಿಂದ ಹೋದ, ಎಲ್ಲಿದ್ದೀನಿ ನಾ, ಎಲ್ಲಿದ್ದೀನಿ ಗೊತ್ತಾ ನೋಡಿ, ಇಲ್ಲಿ ರೋಡ್ ಒಳಗೆ ಹೋಗಿಲ್ಲ ನಾನು, ಫುಟ್ಪಾತ್ ಥರ ಇದ್ದೀನಿ ನಾನು, ಫುಟ್ಪಾತ್ ಥರ ಇದ್ದೀನಿ ನಾನು. ಎಷ್ಟು ಫಾಸ್ಟ್ ಆಗೋದಾಗತ್ತಾ ಅಂತ ಹೋದ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮಿರರ್ ಸ್ವಲ್ಪ ಟಚ್ ಆಯಿತು, ಸ್ವಲ್ಪ. ಅದು ಯಾಕೆ ಬಂದು ನಡೆದಿದ್ದು ಅಂದರೆ, ನಾನು ಫುಡ್ ಡಿಸ್ಟ್ರಿಬ್ಯೂಷನ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಜೊತೆಗೆ ಓಲಾ ಮತ್ತು ಫುಡ್ ಡಿಸ್ಟ್ರಿಬ್ಯೂಷನ್ ಎರಡು ಸ್ಟಾರ್ಟ್ ಮಾಡ್ತೀವಿ. ಅದು ಕೊಡೋ 50,000 ರೂಪಾಯಿ, 50,000 ರೂಪಾಯಿ ಕೊಟ್ಟು 50,000 ದುಡ್ಡು ಕೊಡ್ತೀವಿ ಅಂತ ಕೊಡ್ತಾರಂತೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದರು. ಮಾತುಕತೆ ನಡೀತಾ ಇದೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಟ್ಟಲ್ಲಿ ಕೊಡ್ತಾರಂತೆ ದುಡ್ಡು. ಸೊ ಕೊಟ್ಟರೆ ಆ್ಯಕ್ಚುಲಿ ಇನ್ನೂ ಯಾರೋ ನೆನೆಸ್ಕೊತಾ ಇದ್ದಾರೆ, ಅದು ಆ ಕಡೆ ಇರಲಿ. ಲ್ಯಾಪ್ಟಾಪ್ ತೊಗೊಳ್ಳೋದ ಅಂತ ಹೇಳಿದ್ದೆ. ಲ್ಯಾಪ್ಟಾಪ್ ಬೈಕು ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಬೈಕು, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್, ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಎಲ್ಲ ತೊಗೋತೀವಿ. ಸೆಕೆಂಡ್ ಹ್ಯಾಂಡ್ ತೊಗೋತೀವಿ 50,000 ರೂಪಾಯಿ ಒಳಗಡೆ ಅಂತ ಹೇಳಿದ್ದೆ. ಈಗ ಹೊಸ ಬೈಕ್ ತೊಗೊಂಡು, ಸ್ಕೂಟ್ರು ಅಥವಾ ಬೈಕ್ ತೊಗೊಂಡು ರ್ಯಾಪಿಡೋ ಸ್ಟಾರ್ಟ್ ಮಾಡ್ತೀವಿ ಫುಡ್ ಡೆಲಿವರಿ ಅಂತ ಹೇಳಿದೆ. ಸೊ ಅದಕ್ಕೆ ಬದಲಾವಣೆಗೆ ಆಗ್ತದೆ. ಆದರೆ ಹೊಡ್ಕೊಂಡು ಹೋಗ್ತೀನಿ, ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಕತ್ಲೆ, ನಾನೇ ಝೂಮ್ ಮಾಡೋಕ್ಕೆ ಹೋಗೋದಿಲ್ಲ, ಕಾಡುತ್ತೋ ಇಲ್ಲೋ ಗೊತ್ತಿಲ್ಲ. ಮಾಮೂಲಿ ವಿಷಯಗಳು ಮಾತಾಡ್ತಾ ಕೂತಿರೋದು. ಯಾವ ರೇಂಜಿಗೆ ಕೂತಿರೋದ್ರೆ, ಈ ಕಡೆ ಎಂಡಲ್ಲಿ ಒಬ್ಬ ಚೇರ್ ಮೇಲೆ ಕೂತಿದ್ರೆ ಬೆಂಚ್ಗಳ ಮೇಲೆ, ಈ ಕಡೆ ಈ ಕಡೆ ಎಂಡಿಂಗಲ್ಲಿ ಒಬ್ಬ ಹೊರಗೆ ಹೋಗುತ್ತದೆ ಕೂತಿದ್ದಾರೆ. ಅದೇ ಡಿಸ್ಟೆನ್ಸ್ ಒಬ್ಬೊಬ್ಬರು ನನ್ನ ದೂರದಲ್ಲಿ ಕೂತ್ಕೊಂಡು ಜೋರಾಗಿ ಮಾತಾಡ್ತಾ ಇರೋದು ಬಿಟ್ಟೈತೆ ಅವರು.